ಅಲ್ಲ ಬಿಗ್ರೆ, ಎಷ್ಟೊತ್ತು ಮಾಡ್ತಿದ್ದೀರಪ್ಪ ನೀವು? ಒಂದು ರೂಮು ಅಡ್ಜಸ್ಟ್ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ನಾವಿಬ್ಬರು ಎಲ್ಲಂತ ರೆಸ್ಟ್ ಮಾಡಬೇಕು? ನಮಗೂ ಸುಸ್ತಾಗ್ಬಿಟ್ಟೈತೆ ಮದುವೆಗೆಲ್ಲ ನಿಂತು ನಿಂತು. ನೋಡಿರಿ, ಆದಷ್ಟು ಬೇಗ ರೂಮ್ ಯಾವುದಂತ ಹೇಳಿದ್ರೆ ನಾವು ಹೋಗಿ ರೆಸ್ಟ್ ಮಾಡ್ತೀವಿ. ಇವ್ರಿಗೆ ಯಾವ ರೂಮಲ್ಲಿ ಮಲಗಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ನನ್ನ ಗಂಡ ನಮ್ಮ ರೂಮ್ ಬಿಟ್ಕೊಡೋಣ ಅಂದರೆ ನಮಗೆ ಹೊರಗೆ ಮಲಗಿ ಅಭ್ಯಾಸನೇ ಇಲ್ಲ. ಆಚು ಕಡೆಯಲ್ಲಿ ಯಾವನು ಮಕ್ಕೋತಾನ? ನಮ್ಮ ಕೈಲಾಗಲ್ಲಪ್ಪ ಹೊರಗೆ ಮಲಗೋದು. ಇನ್ನು ನವೀನ್ ರೂಮಲ್ಲಿ ಮಲಗಲ್ಲ ಅಂತ ಹೇಳ್ತಿದ್ದಾರೆ. ಅವನದು ರೂಮ್ ಕೊಡೋಕ್ಕಾಗಲ್ಲ. ಇನ್ನು ಇಬ್ಬರು ಹೆಣ್ಮಕ್ಳದ್ದು ರೂಮ್ ಇದೆ, ಅವ್ರನ್ನೂ ರೂಮ್ ಬಿಟ್ಟು ಹೊರಗೆ ಮಲಗ್ರಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರದ್ದು ಬಿಡ್ಸೋಕೆ ಇಷ್ಟ ಇಲ್ಲ ನನಗೆ. ಇನ್ನು ಅಳಿಯಾಗೂ ಹೊರಗೆ ಹೋಗಿ ಮಲಗ್ರಿ ಅಂತ ಹೇಳೋಕ್ಕಾಗಲ್ಲ. ಏನು ಮಾಡೋದು? ಅಲ್ಲ ಈಕೆ ಅಂತ ಹೆಂಗ್ಸಪ್ಪ ಮನೆಗೆ ಬಂದಿರೋ ಬೀಗರನ್ನ ಹಿಂಗೆ ನೋಡ್ಕೊಳ್ಳೋದು? ಈಗಿನ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ, ಹೊಸ ಸೊಸೆ, ಹೊಸ ಬೀಗರು. ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿಲ್ಲ. ಎಂಥ ಜನನೋ ಏನೋ. ಹೋಗಿ ಹೋಗಿ ಇಲ್ಲಿ ನನ್ನ ಮಗಳನ್ನ ಕೊಟ್ಬಿಟ್ಟಿದ್ದೀನಿ. ಮುಂದೆ ಹೆಂಗೆ ನೋಡ್ಕೋತಾರೋ ಏನೋ ನನ್ನ ಮಗಳನ್ನ. ಒಂದು ರೂಮ್ ಅಡ್ಜಸ್ಟ್ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ಚಿಕ್ಕಮ್ಮ, ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ನಾನು ಮತ್ತು ಆನಂದ್ ಅವರು ನಮ್ಮ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀವಿ, ಎಲ್ಲ ಜೋಡಿಸ್ತಾ ಇದ್ವಿ. ಆ ರೂಮ್ನೇ ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸರಿನಮ್ಮ. ಪಾರ್ವತಿ, ಇವತ್ತು ರಾತ್ರಿಗೆ ಏನು ಅಡುಗೆ ಮಾಡ್ತಾ ಇದೀಯಾ? ಅನ್ಪೂರ್ಣ ಅವರೇ, ನಿಮ್ಮ ತಲೆ ಸರಿಯಾಗಿ ವರ್ಕ್ ಮಾಡ್ತಾ ಇದೆಯಾ? ಇದೇನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವು ನಮ್ಮಮ್ಮನ ಜೊತೆ ಮಾತಾಡ್ತಾ ಇರೋದು ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಹೌದು, ಏನು ನಿಮ್ಮದು? ನಿಮ್ಮಮ್ಮ ನೋಡಿದ್ರೆ ನೀನು ನೋಡಿದ್ರೆ ನಿಮ್ಮಮ್ಮನ ಇಬ್ರು ಪರವಾಗಿ ಒಬ್ರನ್ನೊಬ್ರು ವಹಿಸ್ಕೊಂಡು ಬರ್ತಾ ಇದ್ದೀರಾ? ನಿಮ್ಮಮ್ಮ ಅಷ್ಟೇ ಹಂಗಿದಾರ ಅಂತ ಅನ್ಕೊಂಡಿದ್ದೆ. ನೀನು ಅಷ್ಟೇ ಇದ್ದಂಗಿದೆಯಾ? ಇಬ್ರಿಗೂ ತಲೆ ಸರಿಯಾಗಿ ಕೆಲಸ ಮಾಡಲ್ವಾ? ಅಲ್ಲ ಬಿಗ್ರೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇನು ಕೇಳ್ಬಾರ್ದು ಕೇಳಿದೆ. ನನ್ನ ಸೊಸೆನ ಕೇಳ್ದಪ್ಪ, ರಾತ್ರಿ ಅಡುಗೆಗೆ ಏನು ಮಾಡ್ತಾ ಇದೆಯಾ ಅಂತ. ಇದರಲ್ಲೇನು ತಪ್ಪಿದೆ? ಇದರಲ್ಲೇನು ತಪ್ಪಿದೆ ಅಂತ ಕೇಳ್ತಾ ಇದ್ದೀರಲ್ಲ? ಅಲ್ಲ ಪಾಪ, ಹುಡುಗಿ ಪಾರ್ವತಿ ಮತ್ತು ತನ್ನ ಗಂಡ ಆವಾಗಿಂದ ಮನೆಗೆ ಬಂದಾಗಿಂದ ಬಿಡುವಿಲ್ಲದೆ ಮನೇಲಿ ಎಲ್ಲ ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮಿಬ್ಬರಿಗೆ ರೂಮ್ ಕೊಡೋಕ್ಕೆ ತಮ್ಮ ರೂಮ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಕತ್ತಾರ. ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಒಂದು ಕೆಲಸ ಮಾಡಿದ್ದು ನೋಡಿಲ್ಲ ನಾನು ಬಂದಾಗಿಂದ. ಬರೀ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಕುಂತ್ಬಿಟ್ಟಿದ್ದೀರಾ. ಮತ್ತು ಹುಡುಗಿ ಎಲ್ಲರಿಗೂ ಟೀ ಮಾಡ್ಕೊಂಬಂದು ಕೊಟ್ಲು. ನೀವೇನು ಒಂದು ಕೆಲಸನೂ ಮಾಡ್ತಾ ಇಲ್ಲ. ನೀವಿಬ್ಬರು ಸೇರಿ ನಿಮ್ಮ ರೂಮ್ನ ಬಿಟ್ಕೊಡೋಕೆ ತಯಾರಿಲ್ಲ ನೀವು. ಹೋಗ್ಲಿ, ನಮ್ಮ ಅತ್ತೆ ಅವರು ಇದ್ದರೆ ಇರಲಿ ಅಂತ ಸ್ವಲ್ಪನೂ ಇಲ್ಲ ನಿಮಗೆ. ಅಂಥದ್ರಲ್ಲಿ ಪಾಪ ಹುಡುಗಿ ಅವಾಗಿಂದ ಕಷ್ಟಪಡ್ತಾ ಇದ್ದಾಳೆ. ಮನೆಗೆಲ್ಲ ಕೆಲಸ ಓಡಾಡಿ ಮಾಡಕತ್ತಾಳೆ ಒಬ್ಬಕ್ಕೆ. ಅವ್ಳಿಗೆ ಏನೊಂದು ಹತ್ಕೈ ಇದಾವ? ಹೋಗಿ ಮತ್ತೆ ಅದಲ್ಲದೆ ಈಗ ರಾತ್ರಿಗೆ ಏನು ಅಡುಗೆ ಮಾಡ್ತೀಯ ಅಂತ ಕೇಳ್ತಾ ಇದ್ದೀರಾ. ಮತ್ತು ಹಿಂಗಂದ್ರೆ ಇನ್ನೇನು ಅನ್ಬೇಕು ನಿಮ್ಮಿಬ್ಬರಿಗೆ? ಅದಕ್ಕೆ ಕೇಳಿದ್ದು, ನಿಮಗೆ ಮೈಂಡ್ ಸರಿಯಾಗಿ ವರ್ಕ್ ಮಾಡ್ತಾ ಇದೆಯಾ ಅಂತ. ಪರವಾಗಿಲ್ಲ ಅಮ್ಮ, ನಂದು ಇನ್ನೇನು ಒಂದು 2 ನಿಮಿಷ ಅಷ್ಟೇ. ರೂಮ್ ಕ್ಲೀನ್ ಮಾಡಿ ನಿಮ್ಗೆ ಕೊಟ್ಬಿಡ್ತೀನಾ? ಅದಾದಮೇಲೆ ಎಲ್ರಿಗೂ ಅಡುಗೆ ಮಾಡ್ತೀನಿ. ನೀನು ಸುಮ್ಮನಿರಮ್ಮ, ನಿನಗೇನು ಆಸರ ಬೇಸರ ಅನ್ನೋದಿರಲ್ಲ. ಬೆಳಗ್ಗೆಯಿಂದ ಅಲ್ಲೆಲ್ಲ ಮದುವೆ ಮನೇಲಿ ಅಷ್ಟೊಂದು ಕೆಲಸ ಮಾಡಿದ್ಯಾ, ಮತ್ತೆ ಇಲ್ಲಿ ಅಡುಗೆ ಮಾಡ್ತೀನಿ ಅಂತಿದ್ದೀರಾ? ನೀನು ಸ್ವಲ್ಪ ಸುಮ್ಮನೆ ಇರು. ಅಲ್ಲ, ನನ್ನ ಸೊಸೆಗೆ ಏನೂ ತೊಂದರೆ ಇಲ್ಲ, ಅಡುಗೆ ಮಾಡ್ತೀನಿ ಅಂತಿದ್ದಾಳಲ್ಲ, ಮತ್ತೇನು? ಇವರೇನಪ್ಪ ನಮ್ಮ ಮತ್ತೆ ಹೆಂಗಿದ್ದಾರೆ? ಸ್ವಲ್ಪನೂ ಮನುಷ್ಯತ್ವ ಬೇಡವಾ? ಅಷ್ಟೊಂದು ಪಾರ್ವತಿ ಕೆಲಸ ಮಾಡಿ ಆಯಸ್ಸಾಗಿರುತ್ತೆ. ಏನು ಹಿಂಗೆ ಮಾತಾಡ್ತಾ ಇದ್ದಾರೆ? ಇರಲಿ, ನಮ್ಮಮ್ಮ ಚಳಿ ಬಿಡಿಸ್ತಾ ಇದ್ದಾರಲ್ಲ, ಬಿಡಿಸ್ಲಿ. ಮುಂದೆ ಇದ್ದಿದ್ದೇ ಇದೆ ನಂದು. ಅಲ್ಲ, ಅವ್ಳಿಗೆ ಏನೋ ಮಾಡ್ತೀನಿ ಅಂತಿದ್ದಾಳೆ. ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅವ್ಳಿಗೆ ಮಾಡ್ತೀನಿ ಅಂದಾಗ ಬೇಡಮ್ಮ, ಪಾಪ ಅಲ್ಲೆಲ್ಲ ಸುಸ್ತಾಗಿರ್ತೀಯ, ಕೆಲಸ ಮಾಡಿ ಹೊರಗಡೆ ಬೇಕಾದರೆ ಆರ್ಡ್ರ್ ಮಾಡಿದ್ರೆ ಆಯ್ತು ಇವತ್ತೊಂದಿನ, ಏನಾಗಲ್ಲ ಅಂತ ಹಂಗೆ ಹೇಳಿದ್ಬಿಟ್ಟು ಅವ್ಳಿಗೆ ಒಪ್ಕೊಂಡ್ಲು ಅಂತೇಳಿ ಹಾಗೆ ಮಾಡ್ಸೋಕೆ ತಯಾರಾಗಿದ್ದೀರಲ್ಲ. ನಮ್ಮ ಮತ್ತೆ ಹೇಳೋದು ಸರಿನೇ ಇದೆ. ನಾನು ಇದರಲ್ಲಿ ಅಡ್ಡ ಏನು ಹೋಗಲ್ಲಪ್ಪ. ನನ್ನ ಮಗ ನೋಡು ಹೆಂಗೆ ಬಾಯಿ ಮುಚ್ಕೊಂಡಿದ್ದಾನೆ. ಹೊಸ ಬೀಗರು ಸಿಕ್ಕಿದಾರಲ್ಲ, ಇನ್ನೇನು ರೊಕ್ಕಿರೋರು ಸಿಕ್ಕಿದ್ದಾರೆ, ಅವ್ರಿಗೆ ಎದುರು ಮಾತಾಡೋಕ್ಕಾಗಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದಾನೆ. ಇಲ್ಲಿ ಅಮ್ಮ ಅವ್ರ ತಂಗೀರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅಕ್ಕಿ ಬೀಗರು ನಮ್ಮ ಮನೆಗೆ ಬಂದು ನಮ್ಮ ಮೇಲೇ ಇಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾಳೆ. ನನ್ನ ಮಗಾಗಿ ಒಂದು ಮಾತನ್ನು ನಮ್ಮ ಕಡೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇಲ್ಲ. ಅವ್ರು ಬೈದರೂ ನೋಡ್ಕೊಂಡು ಸುಮ್ಮನೆ ನಿಂತಿದ್ದಾನೆ. ಏನೇ ಅಕ್ಕ, ಇವ್ರು ಇಷ್ಟು ಜೋರಾಗಿದ್ದಾರೆ? ಯಪ್ಪ, ನಾನು ಇಷ್ಟೊಂದು ಜೋರಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವರೇ ಹಿಂಗಿದ್ದಾರೆ, ಇನ್ನು ಇವ್ರ ಮಗಳು ನಮ್ಮ ಅತ್ತಿಗೆ ಹೆಂಗಿದ್ದಾಳೋ ಏನೋ. ಯಪ್ಪ, ಇನ್ನು ಮುಂದೆ ಏನೇನು ಕಾದಿದೆಯೋ ಏನೋ ನಮಗೆ. ನಾವ್ಯಾಕೆ ಹೆದರ್ಕೋಬೇಕು? ಅವ್ರಿಗೆ ದುಡ್ಡಿದ್ರೆ ಅವ್ರ ಮನೇಲಿರುತ್ತೆ, ನಮ್ಮ ಹತ್ರ ಆಟ ನಡೆಯಲ್ಲ ಹಾಕಿದ್ದು. ಈಗೇನೋ ಮದುವೆಯಾಗಿ ಹೊಸದಾಗಿ ಬಂದಿದ್ದಾರಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಮುಂದೆ ಇದೇ ಥರ ಇವ್ರು ಆಟ ಆಡೋಕೆ ಹೋದರೆ ನಾನು ಸುಮ್ಮನೆ ಇರಲ್ಲ. ಪಾಪ ಆ ಹುಡುಗ ಆನಂದ್ ಕೂಡ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವ್ರ ಹೆಂಡತಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ. ನೋಡಪ್ಪ ಆನಂದ, ನಿನ್ನ ಹೆಂಡತಿ ತುಂಬ ಸುಸ್ತಾಗಿರ್ತಾಳೆ ಅಲ್ಲೆಲ್ಲ ಮದುವೆ ಮನೆಯಲ್ಲಿ ಕೆಲಸ ಮಾಡಿ. ಅದಕ್ಕೆ ಇಲ್ಲೆಲ್ಲರಿಗೆ ಎಲ್ಲಿ ಅಡುಗೆ ಮಾಡ್ತಾಳೆ? ಇಷ್ಟು ಜನ ಇದ್ದಾರ, ಅದಕ್ಕೆ ನೀನು ಹೊರಗಡೆ ಆರ್ಡ್ರ್ ಮಾಡಿಬಿಡಪ್ಪ ಎಲ್ಲರಿಗೆ, ಅದನ್ನೇ ತಿಂದರೆ ಆಯ್ತು. ಮತ್ತೆ ಸರಿ ಅತ್ತೆ, ಹಂಗೆ ಮಾಡ್ತೀನಿ. ನಿಮ್ಗೆ ಏನೇನು ಬೇಕು ಅಂತ ಹೇಳಿದ್ರೆ ಆರ್ಡ್ರ್ ಮಾಡಿಬಿಡ್ತೀನಿ ನಾನು. ಅಲ್ಲೇ ಮದುವೆ ಮನೇಲಿ ತುಂಬ ಹೆವಿಯಾಗಿ ತಿಂದ್ಬಿಟ್ಟಿದ್ದೀವಿ. ಸಿಂಪಲಾಗಿ ಏನಾದರೂ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿಬಿಡಪ್ಪ ಇಬ್ರಿಗೂ. ಅಮ್ಮ, ನಂಗೆ ಫ್ರೈಡ್ ರೈಸ್ ಬೇಡ, ನಾನು ಮೊಸರನ್ನ ತಿಂತೀನಿ. ಮೊಸರನ್ನ ಬೇಡ, ಸುಮ್ಮನಿರಮ್ಮ. ಮೊದಲೇ ಥಂಡಿಗಳೈತೆ, ಅದು ಬೇರೆ ಆ ಮನೆಯಿಂದ ಈ ಮನೆಗೆ ಬಂದಿದ್ದೀವಿ. ನೀರು ಗಾಳಿ ಎಲ್ಲ ಚೇಂಜ್ ಆದರೆ ಮತ್ತೆ ನೆಗಡಿ ಹಿಡ್ಕೊಂಡ್ರೆ ಕಷ್ಟ. ನಾಳೆ ಎಲ್ಲ ಇನ್ನೂ ವ್ರತ ಐತೆ, ಸತ್ಯನಾರಾಯಣ ಪೂಜೆ ಅದು ಇದು ಅಂತ ಎಲ್ಲ ಇನ್ನೂ ಕಾರ್ಯ ಇರ್ತಾವ. ಬೇಡ, ಸುಮ್ಮನಿರು. ನೆಗಡಿ ಬಂದು ಮತ್ತೆ ಕೆಮ್ಮು ಜ್ವರ ಬಂದರೆ ಏನು ಮಾಡ್ತೀಯ? ಅದಕ್ಕೆ ನಮ್ಮಿಬ್ಬರಿಗೂ ವೆಜ್ ಫ್ರೈಡ್ ರೈಸ್ ಮಾಡಿಬಿಡಪ್ಪ. ಸರಿ ಅತ್ತೆ.
ನವೀನ್ ನಿಂಗೇನು ಬೇಕು? ಅಣ್ಣ ನನಗೂ ಅಷ್ಟೇ ಅಲ್ಲಿ ತಿಂದಿದ್ದು ಇನ್ನೂ ಏನೋ ಅಷ್ಟು ಹಸ್ವು ಅನ್ನಿಸ್ತಾ ಇಲ್ಲ. ನನಗೂ ಅಷ್ಟೇ ಸಿಂಪಲಾಗಿ ಅದೇ ವೆಜ್ ಫ್ರೈಡ್ ರೈಸ ಮಾಡಿಬಿಡೋಣ. ಅಮ್ಮ ನಿಂಗೇನು ಆರ್ಡ್ರ್ ಮಾಡೋದು? ಏನೋ ಒಂದು ಮಾಡಪ್ಪ ನಮಗೆ, ಇಲ್ಲೇ ಹೊಟ್ಟೆ ತುಂಬೋಯ್ತಲ್ಲ ಇವ್ರು ಕೂಡ ಬಯಸ್ಕೊಂಡಿದ್ದು. ಅಣ್ಣ ನನಗೆ ಮತ್ತು ದೀಪ ಮತ್ತು ನನ್ನ ಗಂಡಂಗೆ ಎಲ್ಲರಿಗೂ ಬೇಡ ಬೇಡ, ನನಗೆ ಮತ್ತು ದೀಪಗೆ ಪನ್ನೀರ್ ಫ್ರೈಡ್ ರೈಸ್ ಇರಲಿ, ಮತ್ತು ಕಿರಣ್ ಅವ್ರಿಗೆ ಚಿಕನ್ ಫ್ರೈಡ್ ರೈಸ್ ಇರಲಿ. ಪಾರ್ವತಿ ನಿಂಗೇನಿರಲಿ? ರೀ ನನಗೆ ಸಿಂಪಲಾಗಿ ಜೀರಾ ರೈಸ್ ಇರಲಿ. ಸರಿ ಆಯಿತು, ಎಲ್ರಿಗೂ ಆರ್ಡ್ರ್ ಮಾಡ್ತೀನಿ. ಅಲ್ಲಿ ಅಪ್ಪ ಕೂಡ ಮಲಗಿದ್ದಾರೆ, ಅವ್ರನ್ನೂ ಕೇಳಿ ಮಾಡ್ತೀನಿ. ಚಿಕ್ಕಮ್ಮ ನೀವು ಇಲ್ಲೇ ನಮ್ಮ ರೂಮಲ್ಲೇ ರೆಸ್ಟ್ ಮಾಡ್ಬೋದು. ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಹೊಸದು ಹಾಕಿದ್ದೀನಿ, ಮತ್ತೆಲ್ಲ ರೂಮ್ ಫ್ರೆಶ್ನರ್ ಕೂಡ ಎಲ್ಲ ಹಾಕಿದ್ದೀನಿ. ಬೆಳಗ್ಗೆನೇ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿನೇ ಹೋಗಿದ್ವಿ ರೂಮು. ಈಗ ಸ್ವಲ್ಪ ಅದೇ ಬೆಡ್ಶೀಟ್ ಕವರೆಲ್ಲ ಚೇಂಜ್ ಮಾಡೋದಲ್ಲ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಏನಾಗಲ್ಲ ಬಿಡಮ್ಮ, ಲೇಟ್ ಏನಾಗಿಲ್ಲ. ಪಾಪ ಒಂದು 5 ನಿಮಿಷದಲ್ಲೇ ಎಲ್ಲ ರೂಮೆಲ್ಲ ರೆಡಿ ಮಾಡಿಬಿಟ್ಟು ಆ ಕಡೆ ಈ ಕಡೆ ಓಡಾಡಿ. ತುಂಬ ಸುಸ್ತಾಗಿರ್ತೀಯ ಏನೋ ಅಲ್ಲ? ಹಂಗೇನಿಲ್ಲ ಚಿಕ್ಕಮ್ಮ. ಅಮ್ಮ ನಂಗೆ ಈ ಸೀರೆಯಲ್ಲಿ ಇರೋಕೆ ಆಗ್ತಾ ಇಲ್ಲ. ನಾನು ಹೋಗಿ ಶಾರ್ಟ್ಸ್ ಹಾಕ್ಕೊಂಡ್ಬಿಡ್ತೀನಿ, ಟಿ ಶರ್ಟು ಶಾರ್ಟ್ಸ್ ಹಾಕ್ಕೋತೀನಿ. ಮದುವೆಲೇ ಒಂದು ಬೆಳಗ್ಗೆಯಿಂದ ಬರೀ ಸೀರೆಲೇ ಇದ್ದೀನಿ. ಅದು ನೋಡಿದ್ರೆ ಎಷ್ಟು ಹೆವಿ ಆಗಿತ್ತು. ಅದ್ರಲ್ಲಿ ಬೇರೆ ಅದೆಲ್ಲ ಬಂಗಾರ ಅದು ಇದು ಹಾಕ್ಕೊಂಡು ಯಪ್ಪ ನಂಗಂತೂ ಹೂನಾರ ಮೈ ಮೇಲೆಲ್ಲ ಅವನೇ ಹಾಕ್ಕೊಂಡು ಎಷ್ಟು ಭಾರ ಅನಿಸ್ತಾಯಿತ್ತು. ಈಗ ಮತ್ತೆ ಮನೆಗೆ ಬಂದಮೇಲೂ ಸೀರೆ ಹಾಕ್ಸಿದ್ಯಾ? ಊಟ ಆಗುತ್ತೆ ನನ್ನ ತಡಿ, ಆಮೇಲೆ ಮಲ್ಕೊಳ್ಳೋಗ್ಬೇಕಾದ್ರೆ ಚೇಂಜ್ ಮಾಡ್ಕೊತೆ ಡ್ರೆಸ್ಸು. ಹಂಗೆಲ್ಲ ಈಗ ಶಾರ್ಟ್ಸ್ ಹಾಕ್ತೀನಿ ಅಂತ ಅನ್ಬೇಡ. ಈಗ ನೀನಿರೋದು ಅತ್ತೆ ಮನೇಲಿ, ಅಲ್ಲಿ ನಮ್ಮ ಮನೇಲಿ ಅಲ್ಲ. ಚಂದ ಚೂಡಿದಾರ ಇಲ್ಲಾಂದರೆ ಸೀರೆ ಮೆತ್ತನು ಇಂಥವೆಲ್ಲ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊ ಈಗಿಂದ. ಹೋಗಮ್ಮ, ಎಷ್ಟು ಅನ್ಯಾಯ ಇದು. ಮದುವೆ ಆದರೆ ಹೆಣ್ಣು ತವ್ರ ಮನೆ ಬಿಟ್ಟು ಮತ್ತೆ ಗಂಡನ ಮನೆಗೆ ಬರಬೇಕಂತೆ. ಅದಾದಮೇಲೆ ಎಲ್ಲ ಹಾಕಿ ಡ್ರೆಸ್ ಕೋಡ್ ಎಲ್ಲ ಚೇಂಜ್ ಮಾಡಿಸ್ತೀರಾ. ಸೀರೆನೇ ಹಾಕ್ಕೊಂಡಿರ್ಬೇಕು, ಚೂಡಿದಾರನೇ ಹಾಕ್ಕೋಬೇಕು ಅಂತ. ಎಷ್ಟು ಅನ್ಯಾಯ ಮಾಡ್ತಾಯಿದ್ದೀರಾ, ನಡೀರಿ. ಮತ್ತೇನು ಮಾಡೋದಮ್ಮ, ಎಲ್ಲ ಹಂಗೆ ಸಂಪ್ರದಾಯ ಮೊದಲಿಂದ ನಡ್ಸ್ಕೊಂಬಂದಿದ್ದಾರೆ. ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತೆ ಹೆಣ್ಣು ತವ್ರ ಮನೆ ಬಿಟ್ಟು ಗಂಡನ ಮನೇಲಿ ಸೇರಲೇಬೇಕು ಮದುವೆ ಆದಮೇಲೆ. ಈಗ ಬಟ್ಟೆದು ಏನಾಗಿದೆ ನಿಮಗೆ? ಮೆತ್ತಂದೇ ಸೀರೆ ಕೊಟ್ಟಿದ್ದೀನಿ, ಆರಾಮೆಲ್ಲ ಮೆತ್ತಗೈತೆ ಅದು. ಇದು ಬೇರೆ ಕೂಡು ಕುಟುಂಬ, ನಿಂಗೆ ಹೆಂಗೆ ಬೇಕೋ ಹಂಗೆ ಬಟ್ಟೆ ಹಾಕೋತೀನಿ ಅಂದರೆ ನಡೆಯಲ್ಲ. ಅದಕ್ಕೆ ಹೇಳಿದ್ದು ಚಂದನಾಗಿ ಮೆತ್ತನು ಸೀರೆ ತಗೋ. ಇನ್ನು ಅದಾದಮೇಲೆ ಚೂಡಿದಾರ್ ಕೂಡ ಎಲ್ಲ ಕಂಫರ್ಟೇಬಲ್ ಆಗಿರೋಂಥ ತಗೋ. ಪ್ರಿಯಾ, ನಿಂಗೆ ಸೀರೆ ಕಂಫರ್ಟ್ ಇಲ್ಲ ಅಲ್ಲ, ಮೊದಲೆಲ್ಲ ಹಾಕ್ಕೊಂಡಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಿಂಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಏನೋ. ನಿಂಗೆ ಬೇಕಾದರೆ ನೈಟಿಗೆ ಕೊಡ್ತೀನಿ, ನೈಟು ಹಾಕ್ಕೋತೀನಿ ಅಂದರೆ ನಂದು ತೊಗೊಂಬಂದು ಕೊಡ್ತೀನಿ, ನಿಂಗೇನೋ ಅಭ್ಯಂತರ ಇಲ್ಲ ಅಂದರೆ. ಒಳ್ಳೆ ಐಡಿಯಾ ಪಾರ್ವತಿ, ನಂಗೆ ನೈಟಿ ತಂದು ಕೊಟ್ಬಿಡು. ನಂಗೆ ಈ ಸೀರೆಲೆಲ್ಲ ಇರೋಕ್ಕಾಗ್ತಾ ಇಲ್ಲಪ್ಪ. ಈಗ ಊಟ ಆಗೋವರೆಗೂ ಹಿಂಗೆ ಇರ್ತೀನಿ ಈ ಸೀರೆಲೆ. ಊಟ ಆದಮೇಲೆ ನಂಗೆ ನೈಟು ಮಲ್ಗೋವಾಗ ನನಗೆ ನೈಟಿ ತಂದು ಕೊಟ್ಬಿಡು, ಅದನ್ನು ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ನಂಗೆ ಈ ಸೀರೆ ಗಿರೆ ಎಲ್ಲ ಆಗ್ತಾ ಇಲ್ಲ. ಆಯಿತು, ಹಂಗೆ ಮಾಡ್ತೀನಿ. ನನ್ನ ಕಡೆ ಹೊಸ ನೈಟಿ ಕೂಡ ಇದ್ದಾವೆ, ಅದನ್ನೇ ತಂದು ಕೊಡ್ತೀನಿ ನಿಂಗೆ. ನಂಗೆ ಈ ಮನೇಲಿ ನಿನ್ನ ನೋಡಿದ್ರೆ ಮಾತ್ರ ಸ್ವಲ್ಪ ಧೈರ್ಯ ಬರುತ್ತೆ ನೋಡಮ್ಮ, ನನ್ನ ಮಗಳ ಬಿಟ್ಟೋಗೋಕ್ಕೆ. ನೀನು ನಿನ್ನ ಗಂಡ ಮತ್ತು ನಮ್ಮ ಹಳೆಯ ಕೂಡ ಒಳ್ಳೆಯವರೇ ಪಾಪ. ನಿಮ್ಮನ್ನು ನೋಡಿದ್ರೆ ನಂಗೆ ಸ್ವಲ್ಪ ಧೈರ್ಯ ಬರ್ತೈತೆ ನನ್ನ ಮಗಳ ಇಲ್ಲಿ ಬಿಟ್ಟೋಗೋಕ್ಕೆ. ನೀವಿಬ್ಬರು ಹಿಂಗೆ ಇರಮ್ಮ, ಅಕ್ಕ ತಂಗಿ ಥರ ಇರ್ರಿ, ಏನೇ ಜಗಳ ಮಾಡ್ಕೋಬೇಡ್ರಿ. ನಿಮ್ಮ ಮಧ್ಯೆ ಯಾರು ಏನೇ ತಂದಾಕಿದ್ರು ನೀವಿಬ್ಬರು ಜಗಳ ಮಾಡದೆ ಅಕ್ಕ ತಂಗಿರ ಥರನೇ ಚೆಂದಾಗಿ ಹೊಂದ್ಕೊಂಡು ಹೋಗ್ರಿ ಇಬ್ಬರು.